ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ತಂದೆ ತಾಯಿ ತೀರಿ ಹೋದ ನಂತರ ಇಬ್ಬರು ಸಹೋದರಿಯರ ಜೀವನವೇ ಬದಲಾಗಿತ್ತು. ಹಿರಿಯ ಸಹೋದರಿ ಅರ್ಪಿತಾ ಕಠಿಣ ಪರಿಶ್ರಮ ಮತ್ತು ಸಂಘರ್ಷದಿಂದ ಸೇನಾಧಿಕಾರಿಯಾಗುವ ತನ್ನ ಕನಸನ್ನು ನನಸಾಗಿಸಿಕೊಂಡಿದ್ದಳು. ಆ ಮೂಲಕ ಅವಳ ತನ್ನ ತಂದೆ ತಾಯಿಯ ಕನಸನ್ನು ಕೂಡ ಪೂರೈಸಿದ್ದಳು. ಇತ್ತ ಇನ್ನು ಕೇವಲ 14 ವರ್ಷದವಳಾಗಿದ್ದ ಅವಳ ತಂಗಿ ಅನಿಕಾ ತನ್ನ ಓದಿನಲ್ಲಿ ಗಮನ ಹರಿಸುತ್ತಿದ್ದಳು. ಒಂದು ದಿನ ತಾನೇ ತನ್ನ ತಂಗಿಯನ್ನು ಶಾಲೆಗೆ ಬಿಟ್ಟು ಬರಬೇಕೆಂದು ಅರ್ಪಿತಾ ಯೋಚಿಸಿದಳು. ಬೆಳಿಗ್ಗೆ ಇಬ್ಬರು ಸಹೋದರಿಯರು ಮನೆಯಿಂದ ಹೊರಟರು. ದಾರಿಯಲ್ಲಿ ನಗುತ್ತಾ ತಮಾಷೆ ಮಾಡುತ್ತಾ ಸಾಗುತ್ತಿದ್ದ ಅವರು ಮಾರುಕಟ್ಟೆಯ ಚೌಕವನ್ನು ತಲುಪಿ ರಸ್ತೆ ದಾಟಲು ಮುಂದಾದರು. ಆಗ ಇದ್ದಕ್ಕಿದ್ದಂತೆ ಅತಿ ವೇಗವಾಗಿ ಬಂದ ಒಂದು ಮೋಟಾರ್ ಸೈಕಲ್ ಅವರಿಗೆ ಡಿಕ್ಕಿ ಹೊಡೆಯಿತು. ಆಗ ಇಬ್ಬರು ಸಹೋದರಿಯರು ರಸ್ತೆಯ ಮೇಲೆ ಬಿದ್ದರು. ಮೋಟಾರ್ ಸೈಕಲ್ ಓಡಿಸುತ್ತಿದ್ದವನು ಇನ್ಸ್ಪೆಕ್ಟರ್ ರಾಘವ್. ಅವನು ಕೋಪದಿಂದ ಬೈಕ್ ನಿಲ್ಲಿಸಿ ಕೆಳಗಿಳಿದು ಜೋರಾಗಿ ಕೂಗಿದನು, ನಿಮಗೆ ಕಣ್ಣು ಕಾಣಿಸುವುದಿಲ್ಲವೇ? ರಸ್ತೆ ದಾಟಲು ಬರುವುದಿಲ್ಲವೇ? ಈಗೇನಾದರೂ ಪೆಟ್ಟಾಗಿದ್ದರೆ ಏನು ಮಾಡುತ್ತಿದ್ದೀರಿ? ಈ ಜಗತ್ತನ್ನು ಬಿಟ್ಟು ಹೋಗಲು ಅಷ್ಟೊಂದು ಅವಸರವೇ? ಹಳ್ಳಿಯವರು ಹಳ್ಳಿಯವರಾಗಿ ಇರುತ್ತೀರಿ. ಇಷ್ಟು ಹೇಳಿ ಅವನು ಇದ್ದಕ್ಕಿದ್ದಂತೆ ಅರ್ಪಿತಳ ಕಪಾಳಕ್ಕೆ ಬಾರಿಸಿದನು. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ಆ ಪೆಟ್ಟು ಎಷ್ಟೊಂದು ಜೋರಾಗಿತ್ತೆಂದರೆ ಅರ್ಪಿತಾ ಕ್ಯಾಂಬೆಲ್ ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಇದೆಲ್ಲವನ್ನು ನೋಡುತ್ತಾ ಅಲ್ಲಿದ್ದ ಸುತ್ತಮುತ್ತ ಜನರು ಸೇರಿದ್ದರು. ಜನರೆಲ್ಲರೂ ಇದನ್ನು ತಮಾಷೆಯಾಗಿ ನೋಡುತ್ತಿದ್ದರು. ಆದರೆ ಯಾರೊಬ್ಬರು ಮುಂದೆ ಬಂದು ಮಾತನಾಡಲಿಲ್ಲ. ಇನ್ಸ್ಪೆಕ್ಟರ್ ರಾಘವ್ ಮತ್ತಷ್ಟು ಕೋಪದಿಂದ, ಈ ರಸ್ತೆ ನಿನ್ನ ಅಪ್ಪನದೇನೋ? ಮನಸ್ಸಿಗೆ ಬಂದ ಹಾಗೆ ಓಡಾಡುತ್ತಿದ್ದೀಯಾ? ಮೇಲಾಗಿ ನನ್ನದೇ ತಪ್ಪು ಎಂದು ಹೇಳುತ್ತಿದ್ದೀಯಾ ಎಂದು ಜೋರಾಗಿ ಗದರಿದನು. ಅರ್ಪಿತಾ ಶಾಂತವಾಗಿ ನಿಂತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ. ಅವಳ ತಂಗಿ ಅನಿಕಾ ಅಳುತ್ತಾ, ಅಕ್ಕ ಹೋಗೋಣ ಬಿಡು, ಸುಮ್ಮನಾಗು ಎಂದಳು. ಆದರೆ ಅರ್ಪಿತಾ ಮೌನವಾಗಿ ಸಹನೆಯಿಂದ ನಿಂತಿದ್ದಳು. ಅವಳು ಕೇವಲ ಇಷ್ಟು ಮಾತ್ರ ಹೇಳಿದಳು, ಸರ್, ನಾವು ರಸ್ತೆ ದಾಟುತ್ತಿದ್ದೆವು, ನೀವೇ ನಮಗೆ ಡಿಕ್ಕಿ ಹೊಡೆದಿದ್ದೀರಿ, ತಪ್ಪು ನಮ್ಮದಲ್ಲ ನಿಮ್ಮದು ಎಂದು ಹೇಳಿದಳು. ಅದನ್ನು ಕೇಳಿ ಇನ್ಸ್ಪೆಕ್ಟರ್ ಮತ್ತಷ್ಟು ಕೆರಳಿದನು. ಸುತ್ತ ನಿಂತಿದ್ದ ಜನ ಇದೆಲ್ಲವನ್ನು ಕಣ್ಣಾರೆ ನೋಡುತ್ತಿದ್ದರು. ರಾಘವನ ಬೈಗುಳ ಮತ್ತು ಅವಮಾನದ ಮಾತುಗಳು ಅವರ ಕಿವಿಯಲ್ಲಿ ಗುಯ್ಗುಡುತ್ತಿದ್ದವು. ಯಾವುದೇ ಕಾರಣವಿಲ್ಲದೆ ಅರ್ಪಿತಳಿಗೆ ಕಪಾಳ ಮೋಕ್ಷ ಮಾಡಲಾಗಿತ್ತು. ಅವಳನ್ನು ಅವಮಾನಿಸಲಾಗಿತ್ತು. ಕೊನೆಗೆ ಅರ್ಪಿತಾ ಮತ್ತು ಅನಿಕಾ ಅಳುತ್ತಲೇ ಮನೆಗೆ ಮರಳಿದರು. ಮನೆಗೆ ಬಂದ ಮೇಲೆ ತಂದೆ ತಾಯಿಯ ನೆನಪಿನಲ್ಲಿ ಅರ್ಪಿತಾ ಇನ್ನಷ್ಟು ಕುಸಿದು ಹೋದಳು. ಒಂದು ವೇಳೆ ಇಂದು ಅಪ್ಪ ಅಮ್ಮ ನಮ್ಮೊಂದಿಗಿದ್ದರೆ ಯಾರು ನಮ್ಮನ್ನು ಈ ರೀತಿ ಅವಮಾನಿಸಲು ಧೈರ್ಯ ಮಾಡುತ್ತಿರಲಿಲ್ಲ ಎಂದು ಅವಳು ಯೋಚನೆ ಮಾಡಿದಳು. ಆದರೆ ಅರ್ಪಿತಾ ಸೋಲೊಪ್ಪಿಕೊಳ್ಳುವವಳಲ್ಲ. ಈ ಇನ್ಸ್ಪೆಕ್ಟರ್ ಮಾಡಿರುವುದು ಕಾನೂನಿಗೆ ವಿರುದ್ಧವಾದದ್ದು. ನಾನು ದೂರು ನೀಡುತ್ತೇನೆ, ಅವನಿಗೆ ಅವನ ಸ್ಥಾನವನ್ನು ತೋರಿಸಿ ತೀರುತ್ತೇನೆ, ಅವನನ್ನು ಅಮಾನತು ಮಾಡಿಸಿಯೇ ಸಿದ್ಧ ಎಂದು ಅವಳು ದೃಢ ನಿಶ್ಚಯ ಮಾಡಿದಳು. ಮರುದಿನ ಅರ್ಪಿತಾ ಸಾಮಾನ್ಯ ಬಿಳಿ ಸೀರೆಯನ್ನುಟ್ಟು ಒಬ್ಬ ಸಾಮಾನ್ಯ ಹುಡುಗಿಯಂತೆ ಪೊಲೀಸ್ ಠಾಣೆಗೆ ಹೊರಟಳು. ಠಾಣೆಗೆ ತಲುಪಿದಾಗ ಇನ್ಸ್ಪೆಕ್ಟರ್ ರಾಘವ್ ಅಲ್ಲಿ ಇರಲಿಲ್ಲ. ಕಚೇರಿಯಲ್ಲಿ SHO ದಿಲೀಪ್ ಸಿಂಗ್ ಕುಳಿತಿದ್ದರು. ಅರ್ಪಿತಾ ನೇರವಾಗಿ ಅವರ ಬಳಿಗೆ ಹೋಗಿ, ಸರ್, ನಾನು ದೂರು ದಾಖಲಿಸಬೇಕು. ನಾನೊಬ್ಬಳು ಸೇನಾ ಅಧಿಕಾರಿ. ನಿನ್ನೆ ನಾನು ನನ್ನ ತಂಗಿಯನ್ನು ಶಾಲೆಗೆ ಬಿಡಲು ಹೋಗುತ್ತಿದ್ದಾಗ ಇನ್ಸ್ಪೆಕ್ಟರ್ ರಾಘವ್ ನಮಗೆ ಡಿಕ್ಕಿ ಹೊಡೆದರು. ನಮ್ಮನ್ನು ಎಪ್ಪಿಸುವ ಅಥವಾ ಕ್ಷಮೆ ಕೇಳುವ ಬದಲು ಅವರು ನನಗೆ ಕಪಾಳ ಮೋಕ್ಷ ಮಾಡಿ ಜನರ ಮುಂದೆ ಬೈದು ಅವಮಾನಿಸಿದರು. ನೀವು ಅವರ ವಿರುದ್ಧ ದೂರು ದಾಖಲಿಸಬೇಕೆಂದು ನಾನು ಬಯಸುತ್ತಿದ್ದೇನೆ ಎಂದಳು. SHO ದಿಲೀಪ್ ಸಿಂಗ್ ಇದೆಲ್ಲವನ್ನು ಕೇಳಿ ಗಂಭೀರರಾದರು. ಇನ್ಸ್ಪೆಕ್ಟರ್ ರಾಘವ್ ದೊಡ್ಡ ತಪ್ಪು ಮಾಡಿದ್ದಾನೆಂದು ಅವರಿಗೆ ಅರಿವಾಯಿತು. ಆಗ ಆತನು, ಮೇಡಮ್ ಅರ್ಪಿತಾ, ನೀವು ಚಿಂತಿಸಬೇಡಿ. ಈ ಪ್ರಕರಣದಲ್ಲಿ ನಾನು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ರಾಘವ್ ಮಾಡಿ
ಮಾಡಿರುವುದು ತಪ್ಪು ಮತ್ತು ಕಾನೂನಿಗೆ ವಿರುದ್ಧವಾದದ್ದು. ಆದರೆ ನಾನೊಬ್ಬನೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಸುಲಭವಲ್ಲ. ಇದಕ್ಕೆ ಸಾಕ್ಷಿ ಮತ್ತು ಆಧಾರಗಳು ಎರಡೂ ಬೇಕು. ನೀವು ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಿ ನಂತರ ನಾನು ಈ ಪ್ರಕರಣವನ್ನು ಎಎಸ್ಪಿ ಮತ್ತು ಡಿಎಂ ಅವರಿಗೆ ಕೊಂಡೊಯ್ಯುತ್ತೇನೆ. ಆಗ ಇನ್ಸ್ಪೆಕ್ಟರ್ ರಾಘವ್ಗೆ ಖಂಡಿತ ಶಿಕ್ಷೆಯಾಗುತ್ತದೆ. ಆದರೆ ಸಾಕ್ಷಿಗಳಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂದರು. ಅರ್ಪಿತಾ ಅವರ ಮಾತನ್ನು ಗಂಭೀರವಾಗಿ ಕೇಳಿಸಿಕೊಂಡಳು. ಯಾವುದೇ ಪರಿಸ್ಥಿತಿಯಲ್ಲೂ ಸಾಕ್ಷಿ ಮತ್ತು ಆಧಾರಗಳನ್ನು ಸಂಗ್ರಹಿಸಿ ಇರುತ್ತೇನೆಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದಳು. ಇದು ಕೇವಲ ತನ್ನ ಹೋರಾಟವಲ್ಲ, ಬದಲಿಗೆ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಕೆಲವರಿಂದ ನೊಂದಿರುವ ಎಲ್ಲ ಜನರ ಹೋರಾಟವೆಂದು ಅವಳಿಗೆ ತಿಳಿದಿತ್ತು. ಅರ್ಪಿತಾ ಮನೆಗೆ ಮರಳಿದರೂ ಅವಳ ಮನಸ್ಸು ಅಶಾಂತವಾಗಿತ್ತು. ಈಗ ಮುಂದೆ ಏನು ಮಾಡುವುದು, ಸಾಕ್ಷಿ ಎಲ್ಲಿಂದ ಸಿಗುತ್ತದೆ, ಯಾರು ಸಾಕ್ಷಿ ಆಗುತ್ತಾರೆ ಎಂದು ಯೋಚಿಸುತ್ತಿದ್ದಳು. ಆಗ ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು. ನನಗೆ ಈ ಘಟನೆ ನಡೆದ ಸ್ಥಳದ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಕ್ಯಾಮೆರಾಗಳು ಇರಬಹುದಲ್ಲವೇ? ಅದರ ಫುಟೇಜ್ ಸಿಕ್ಕರೆ ಇದೇ ನನ್ನ ಅತಿ ದೊಡ್ಡ ಸಾಕ್ಷಿಯಾಗುತ್ತದೆ. ಈ ಯೋಚನೆ ಬಂದ ತಕ್ಷಣ ಅವಳು ಮಾರುಕಟ್ಟೆಯತ್ತ ಹೊರಟಳು. ಇನ್ಸ್ಪೆಕ್ಟರ್ ರಾಘವ್ ಅವಳಿಗೆ ಕಪಾಳಕ್ಕೆ ಹೊಡೆದ ಸ್ಥಳದ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಗಿ, ನಿಮ್ಮ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆಯೇ? ಇದ್ದರೆ ನಿನ್ನೆಯ ಫುಟೇಜ್ ತೋರಿಸಬಹುದೇ ಎಂದು ಕೇಳಿದಳು. 2 ಅಂಗಡಿಗಳಲ್ಲಿ ಅವಳಿಗೆ ಏನು ಸಿಗಲಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಆಭರಣದ ಅಂಗಡಿ ಇತ್ತು. ಆ ಅಂಗಡಿಯ ಹೊರಗೆ ಕ್ಯಾಮೆರಾಗಳಿದ್ದವು. ಅರ್ಪಿತಾ ಧೈರ್ಯ ಮಾಡಿ ಅಂಗಡಿಯೊಳಗೆ ಹೋದಳು. ಅಂಕಲ್, ನಿಮ್ಮ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿವೆಯೇ? ನಿನ್ನೆಯ ಫುಟೇಜ್ ನೋಡಬೇಕಿತ್ತು, ದಯವಿಟ್ಟು ಸಹಾಯ ಮಾಡುತ್ತೀರಾ ಎಂದು ಕೇಳಿದಳು. ಆಗ ಅಂಗಡಿಯವನು ತಕ್ಷಣ ಅವಳನ್ನು ಗುರುತು ಹಿಡಿದನು. ನಿನ್ನೆ ಇನ್ಸ್ಪೆಕ್ಟರ್ ಕೆಟ್ಟದಾಗಿ ನಡೆದುಕೊಂಡಿದ್ದು ಇದೇ ಹುಡುಗಿಯ ಜೊತೆ ಎಂದು ಅವನಿಗೆ ನೆನಪಿತ್ತು. ಆಗ ಆ ವ್ಯಕ್ತಿ ಗಂಭೀರವಾಗಿ, ಹೌದು ಮಗಳೇ, ಖಂಡಿತ ನಿನಗೆ ಫುಟೇಜ್ ತೋರಿಸುತ್ತೇನೆ. ನಾನು ನಿನ್ನೆ ಎಲ್ಲವನ್ನು ನೋಡಿದ್ದೆ. ಆ ಇನ್ಸ್ಪೆಕ್ಟರ್ ನಿನ್ನ ಜೊತೆ ಬಹಳ ಕೆಟ್ಟದಾಗಿ ನಡೆದುಕೊಂಡ. ಆದರೆ ಮಗಳೇ, ಪೊಲೀಸರ ವಿರುದ್ಧ ಹೋರಾಡುವುದು ಅಷ್ಟು ಸುಲಭವಲ್ಲ ಎಂದನು. ಆಗ ಅರ್ಪಿತಾ ದೃಢ ಸ್ವರದಲ್ಲಿ, ಇಲ್ಲ ಅಂಕಲ್, ಆಗಿಲ್ಲ. ನಾನು ಸಾಮಾನ್ಯ ಹುಡುಗಿಯಲ್ಲ. ನಾನೊಬ್ಬಳು ಸೇನಾ ಅಧಿಕಾರಿ ಮತ್ತು SHO ದಿಲೀಪ್ ಸಿಂಗ್ ಅವರು ನನ್ನ ಜೊತೆಗಿದ್ದಾರೆ. ನಾನು ಇನ್ಸ್ಪೆಕ್ಟರ್ ರಾಘವ್ಗೆ ಶಿಕ್ಷೆ ಕೊಡಿಸಿ ತೀರುತ್ತೇನೆ. ಅವಳ ಧೈರ್ಯವನ್ನು ನೋಡಿ ಅಂಗಡಿಯವನು ಭಾವುಕನಾದನು. ಆಗ ಆ ವ್ಯಕ್ತಿ, ಸರಿ ಮಗಳೇ, ನಿನ್ನೆಯ ಫುಟೇಜ್ ಇದನ್ನು ತೆಗೆದುಕೋ ಎಂದನು. ಅರ್ಪಿತಾ ಆ ಫುಟೇಜ್ ಅನ್ನು ತನ್ನ ಫೋನ್ ಮತ್ತು ಪೆನ್ ಡ್ರೈವ್ ಗೆ ಟ್ರಾನ್ಸ್ಫರ್ ಮಾಡಿಕೊಂಡಳು. ಆದರೆ ಅವಳು ಅಲ್ಲಿಗೆ ನಿಲ್ಲಲಿಲ್ಲ. ಅವಳು ಅಂಗಡಿಯವನಿಗೆ, ಅಂಕಲ್, ಈ ಫುಟೇಜ್ ಒಂದು ಸಾಕ್ಷಿ ಅಷ್ಟೇ, ಆದರೆ ನನಗೆ ಇನ್ನೂ ಸಾಕ್ಷಿಗಳು ಬೇಕು ಮತ್ತು ನೀವೇ ನನ್ನ ಪ್ರಮುಖ ಸಾಕ್ಷಿ. ದಯವಿಟ್ಟು ನನ್ನ ಜೊತೆ ನಿಲ್ಲಿ ಎಂದು ಕೇಳಿಕೊಂಡಳು. ಆಗ ಅಂಗಡಿಯವನು ಸ್ವಲ್ಪ ಹೆದರಿಕೊಂಡು, ಮಗಳೇ, ನನಗೆ ಭಯವಾಗುತ್ತದೆ. ಆ ಇನ್ಸ್ಪೆಕ್ಟರ್ ನನ್ನನ್ನು ಶತ್ರು ಎಂದು ಭಾವಿಸಿದರೆ ನನ್ನ ಅಂಗಡಿ, ನನ್ನ ಕುಟುಂಬ ಎಲ್ಲವೂ ಅಪಾಯಕ್ಕೆ ಸಿಲುಕುತ್ತದೆ ಎಂದನು. ಅರ್ಪಿತಾ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಅಂಕಲ್, ನ್ಯಾಯದ ಹಾದಿಯಲ್ಲಿ ಭಯಕ್ಕೆ ಸ್ಥಾನವಿಲ್ಲ. ನೀವು ನನ್ನ ಜೊತೆ ನಿಂತರೆ ನೀವು ಕೇವಲ ನನಗೆ ಸಹಾಯ ಮಾಡಿದಂತೆ ಆಗುವುದಿಲ್ಲ, ಬದಲಿಗೆ ಈ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಗೌರವವನ್ನು ರಕ್ಷಿಸಿದಂತೆ ಆಗುತ್ತದೆ. ಇಂದು ನೀವು ಧೈರ್ಯವಾಗಿ ನಿಂತರೆ ನಾಳೆ ಮತ್ತೊಬ್ಬ ಮಗಳು ಅವಮಾನಕ್ಕೆ ಒಳಗಾಗುವುದಿಲ್ಲ. ಯೋಚನೆ ಮಾಡಿ, ನೀವು ಎಷ್ಟು ಜನರಿಗೆ ಮಾದರಿಯಾಗಬಹುದು. ಈ ಮಾತುಗಳನ್ನು ಕೇಳಿದ ಅಂಗಡಿಯವನ ಕಣ್ಣುಗಳು ತುಂಬಿ ಬಂದವು. ಅವನು ಒಂದು ದೀರ್ಘ ಉಸಿರು ತೆಗೆದುಕೊಂಡು, ಸರಿ ಮಗಳೇ, ನಾನು ನಿನ್ನ ಸಾಕ್ಷಿಯಾಗುತ್ತೇನೆ. ನೀನು ಹೇಳಿದ್ದು ಸರಿ. ಧರ್ಮಕ್ಕಾಗಿ ನಿಲ್ಲುವುದೇ ನ್ಯಾಯ ಎಂದನು. ಇದನ್ನು ಕೇಳಿ ಅರ್ಪಿತಳ ಹೃದಯಕ್ಕೆ ಶಕ್ತಿ ಬಂದಿತು. ಸಂಜೆ ಅರ್ಪಿತಾ ಸಾಕ್ಷಿ ಮತ್ತು ಆಧಾರಗಳೊಂದಿಗೆ ಠಾಣೆಗೆ ತಲುಪಿದಳು. ಅವಳು ಎಲ್ಲವನ್ನು SHO ದಿಲೀಪ್ ಸಿಂಗ್ ಅವರಿಗೆ ಒಪ್ಪಿಸಿದಳು. ದಿಲೀಪ್ ಸಿಂಗ್ ಫುಟೇಜ್ ಮತ್ತು ಸಾಕ್ಷಿಯ ಮಾತನ್ನು ಗಮನವಿಟ್ಟು ಕೇಳಿ ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದರು. ಆಗ ಅವರು ಮಾತನಾಡುತ್ತಾ, ಇನ್ಸ್ಪೆಕ್ಟರ್ ರಾಘವ್ನ ಆಟ ಮುಗಿಯುವ ಸಮಯ ಬಂದಿದೆ. ಇನ್ಸ್ಪೆಕ್ಟರ್ ರಾಘವ್ಗೆ ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಬೇಕು. ನಾನು ಈ ವಿಷಯವನ್ನು ASP ಮತ್ತು DM ಅವರ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಅರ್ಪಿತಾ ತಕ್ಷಣವೇ ಆ ಅಂಗಡಿಯವನ ಸಾಕ್ಷಿಯೊಂದಿಗೆ ASP ಕಚೇರಿಗೆ ತಲುಪಿದಳು. ಅಲ್ಲಿ ASP ಮತ್ತು IPS ಅಧಿಕಾರಿ ಇಬ್ಬರು ಹಾಜರಿದ್ದರು. ಅರ್ಪಿತಾ ಸಾಕ್ಷಿಗಳನ್ನು ತೋರಿಸಿದಳು ಮತ್ತು ಆ ಅಂಗಡಿಯವನು ನಡೆದ ಘಟನೆಯ ಬಗ್ಗೆ ಸಾಕ್ಷಿ ಹೇಳಿದನು. CCTV ದೃಶ್ಯಾವಳಿಗಳನ್ನು ನೋಡಿದ ASP ಮತ್ತು IPS ಅಧಿಕಾರಿ ಇಬ್ಬರಿಗೂ ತೀವ್ರವಾದ ಕೋಪ ಬಂತು. ಅವರ ಕೋಪದಿಂದ ಯಾವುದೇ ಹುಡುಗಿಯಾಗಿರಲಿ ಅವಳನ್ನು ಗೌರವಿಸುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಇನ್ಸ್ಪೆಕ್ಟರ್ ರಾಘವ್ ತನ್ನ ಕರ್ತವ್ಯದಲ್ಲಿ ತಪ್ಪು ಮಾಡಿದ್ದಲ್ಲದೆ ಪೊಲೀಸ್ ಸಮವಸ್ತ್ರದ ಘನತೆಗೂ ಧಕ್ಕೆ ತಂದಿದ್ದಾನೆ. ಅವನು ರಸ್ತೆಯಲ್ಲಿ ಒಬ್ಬ ಸೇನಾ ಅಧಿಕಾರಿಗೆ ಅವಮಾನ ಮಾಡಿ ಕಪಾಳ ಮೋಕ್ಷ ಮಾಡಿದ್ದಾನೆ ಮತ್ತು ಕಾನೂನನ್ನು ಅಣಕಿಸಿದ್ದಾನೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಅವರು ದೃಢವಾಗಿ ಹೇಳಿದರು. SP ತಕ್ಷಣ DM ಗೆ ಮಾಹಿತಿ ನೀಡಿದರು. DM ಈ ಪ್ರಕರಣವನ್ನ ಮುಚ್ಚಿ ಹಾಕಬಾರದು ಎಂದು ಸ್ಪಷ್ಟವಾಗಿ
ಸ್ಪಷ್ಟವಾಗಿ ಹೇಳಿದರು. ಮರುದಿನ ಬೆಳಿಗ್ಗೆ ಜಿಲ್ಲೆಯ ಅತಿ ದೊಡ್ಡ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು. ಆ ಸಭೆಯಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದ ಡಿಎಂ, ಎಸ್ಪಿ, ಡಿಎಸ್ಪಿ ಮತ್ತು ಐಪಿಎಸ್ ಅಧಿಕಾರಿಗಳು ಹಾಜರಿದ್ದರು. ಜೊತೆಗೆ ಪತ್ರಕರ್ತರು ಸಹ ಅಲ್ಲಿ ಸೇರಿದ್ದರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಪಿತಾ ಕೂಡ ಅಲ್ಲಿದ್ದಳು. ಸಮವಸ್ತ್ರದ ಹೆಸರಿನಲ್ಲಿ ಗೂಂಡಾಗಿರಿ ನಡೆಸಿದ ಇನ್ಸ್ಪೆಕ್ಟರ್ ರಾಘವ್ ವಿರುದ್ಧ ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ಇಡೀ ಜಿಲ್ಲೆಯೇ ನೋಡುವಂತಿತ್ತು. ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಆರಂಭವಾಗಿತ್ತು. ಎಲ್ಲೆಡೆ ಪತ್ರಕರ್ತರು ನೆರೆದಿದ್ದರು. ಪ್ರತಿಯೊಂದು ಸುದ್ದಿವಾಹಿನಿಯ ಕ್ಯಾಮೆರಾಗಳು ಚಾಲನೆಯಲ್ಲಿದ್ದವು. ವೇದಿಕೆ ಮೇಲೆ ಡಿಎಂ, ಎಸ್ಪಿ, ಡಿಎಸ್ಪಿ, ಐಪಿಎಸ್ ಅಧಿಕಾರಿ ಮತ್ತು ಎಸ್ಎಚ್ಒ ದಿಲೀಪ್ ಸಿಂಗ್ ಕುಳಿತಿದ್ದರು. ವೇದಿಕೆ ಪಕ್ಕದಲ್ಲಿ ಅರ್ಪಿತಾ ನಿಂತಿದ್ದಳು. ಅವಳು ಈಗ ಅವಮಾನಿತ ಹುಡುಗಿಯಂತೆ ಅಲ್ಲ, ಬದಲಿಗೆ ಒಬ್ಬ ಧೈರ್ಯಶಾಲಿ ಸೈನಿಕನಂತೆ ನಿಂತಿದ್ದಳು. ಎಸ್ಎಸ್ಪಿ ಮೈಕ್ ತೆಗೆದುಕೊಂಡು, ನಾವೆಲ್ಲರೂ ಇಲ್ಲಿ ಒಂದು ಗಂಭೀರ ವಿಷಯದ ಬಗ್ಗೆ ಪತ್ರಿಕೆಗಳಿಗೆ ಮಾಹಿತಿ ನೀಡಲು ಸೇರಿದ್ದೇವೆ. ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಸಮವಸ್ತ್ರದ ಘನತೆಗೆ ಪ್ರಶ್ನೆ ಎತ್ತುವಂತ ಘಟನೆಯೊಂದು ನಡೆದಿದೆ. ನಮ್ಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವ್ ಕರ್ತವ್ಯದ ಸಮಯದಲ್ಲಿ ತನ್ನ ಮಿತಿಯನ್ನು ಮೀರಿದ್ದಲ್ಲದೆ ಒಬ್ಬ ನಾಗರಿಕನ ಮೇಲೆ ಕೈ ಎತ್ತಿದ್ದಾನೆ. ಆ ನಾಗರಿಕರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಭಾರತೀಯ ಸೇನೆಯ ಅಧಿಕಾರಿ ಕ್ಯಾಪ್ಟನ್ ಅರ್ಪಿತಾ ಎಂದು ಹೇಳಿದರು. ಇಡೀ ಸಭಾಂಗಣದಲ್ಲಿ ನಿಶಬ್ದ ಆವರಿಸಿತು. ಪತ್ರಕರ್ತರ ಲೇಖನಿಗಳು ಮತ್ತು ಕ್ಯಾಮೆರಾಗಳು ವೇಗವಾಗಿ ಚಲಿಸಲು ಪ್ರಾರಂಭಿಸಿದವು. ಎಸ್ಪಿ ಮಾತು ಮುಂದುವರಿಸಿ, ನಮ್ಮ ಬಳಿ ಸಾಕ್ಷಿಗಳು ಇವೆ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಇವೆ. ಈ ಘಟನೆ ಕೇವಲ ಕಪಾಳ ಮೋಕ್ಷದ್ದಲ್ಲ, ಇದು ಕಾನೂನು ಮತ್ತು ಸಂವಿಧಾನಕ್ಕೆ ಮಾಡಿದ ಅವಮಾನ. ಕಾನೂನು ಎಲ್ಲರಿಗೂ ಸಮಾನ, ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರಲಿ ಅಥವಾ ಸಾಮಾನ್ಯ ನಾಗರಿಕರಾಗಿರಲಿ. ಆದ್ದರಿಂದ ನಾವು ಇನ್ಸ್ಪೆಕ್ಟರ್ ರಾಘವ್ನನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಅವನ ವಿರುದ್ಧ ಇಲಾಖೆ ತನಿಖೆ ನಡೆಸಲು ನಿರ್ಧರಿಸಿದ್ದೇವೆ ಎಂದರು. ಇಡೀ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ಈ ಸುದ್ದಿ ಇಡೀ ಜಿಲ್ಲೆಯಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಮಾಧ್ಯಮಗಳು ಇದನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ನಿರಂತರವಾಗಿ ತೋರಿಸಲಾರಂಭಿಸಿದವು. ಸಮವಸ್ತ್ರವನ್ನು ದುರುಪಯೋಗಪಡಿಸಿಕೊಂಡ ಇನ್ಸ್ಪೆಕ್ಟರ್ ಸಸ್ಪೆಂಡ್, ಸೇನಾ ಅಧಿಕಾರಿಯ ಧೈರ್ಯಕ್ಕೆ ನ್ಯಾಯ ಸಿಗದು ಎಂಬಂತ ಹೆಡ್ಲೈನ್ಸ್ ಗಳು ಪ್ರಸಾರವಾಗುತ್ತಿದ್ದವು. ಅದೇ ಸಂಜೆ ಇನ್ಸ್ಪೆಕ್ಟರ್ ರಾಘವ್ನನ್ನು ಪೊಲೀಸ್ ಠಾಣೆಗೆ ಕರೆಯಲಾಯಿತು. ಅವನು ಅಲ್ಲಿಗೆ ತಲುಪಿದ ತಕ್ಷಣ ಎಎಸ್ಪಿ ಕಠಿಣ ಸ್ವರದಲ್ಲಿ, ರಾಘವ್, ನಿನ್ನ ಕೆಲಸ ಕಾನೂನನ್ನು ರಕ್ಷಿಸುವುದಾಗಿತ್ತು, ಆದರೆ ನೀನು ಸಮವಸ್ತ್ರವನ್ನು ದುರುಪಯೋಗಪಡಿಸಿಕೊಂಡಿದ್ದೀಯಾ. ಈಗ ನೀನು ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ ಎಂದು ಹೇಳಿದರು. ರಾಘವ್ ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು. ಸರ್, ಇದೆಲ್ಲ ಸುಳ್ಳು, ಜನರು ಇದನ್ನು ಸೃಷ್ಟಿ ಮಾಡಿ ಹೇಳುತ್ತಿದ್ದಾರೆ ಎಂದನು. ಆದರೆ ಆಗಲೇ ಎಸ್ಎಚ್ಒ ದಿಲೀಪ್ ಸಿಂಗ್ ಸಾಕ್ಷಿ ಮತ್ತು ಆಧಾರಗಳನ್ನು ಅವನ ಮುಂದೆ ಇಟ್ಟರು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಪ್ರದರ್ಶಿಸಲಾಯಿತು. ಅದರಲ್ಲಿ ರಾಘವ್ ಮೊದಲು ಬೈಕ್ ನಿಂದ ಡಿಕ್ಕಿ ಹೊಡೆದು ನಂತರ ಕಪಾಳ ಮೋಕ್ಷ ಮಾಡಿದ್ದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಈಗ ರಾಘವ್ ಬಳಿ ಹೇಳಲು ಏನೂ ಇರಲಿಲ್ಲ. ಅದೇ ಸಮಯದಲ್ಲಿ ಅವನಿಗೆ ಸಸ್ಪೆಂಡ್ ಆದೇಶವನ್ನು ನೀಡಲಾಯಿತು ಮತ್ತು ಇಲಾಖೆ ತನಿಖಾ ಸಮಿತಿಯನ್ನು ರಚಿಸಲಾಯಿತು. ಈ ಸುದ್ದಿ ಅರ್ಪಿತಾಗೆ ತಲುಪಿದಾಗ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಆ ಕಣ್ಣೀರು ದುಃಖದ್ದಲ್ಲ, ಬದಲಿಗೆ ಗೆಲುವು ಮತ್ತು ಹೆಮ್ಮೆಯದಾಗಿತ್ತು. ಅವಳ ತಂಗಿ ಅನಿಕಾ ಅವಳನ್ನು ತಪ್ಪಿಕೊಂಡು, ಅಕ್ಕ, ನೀನು ಮಾಡಿ ತೋರಿಸಿದೆ. ಯಾವುದೇ ತಪ್ಪು ಮಾಡುವವನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವನ ವಿರುದ್ಧ ನಿಲ್ಲಬಹುದು ಎಂದು ನೀನು ಎಲ್ಲರಿಗೂ ಸಾಬೀತುಪಡಿಸಿದೆ ಎಂದಳು. ಆಗ ಅರ್ಪಿತಾ ನಿಧಾನವಾಗಿ ಉತ್ತರಿಸಿದಳು, ಅನಿಕಾ, ಇದು ಕೇವಲ ನನ್ನ ಹೋರಾಟವಾಗಿರಲಿಲ್ಲ, ಇದು ಪ್ರತಿದಿನ ರಸ್ತೆಯಲ್ಲಿ ಭಯದಿಂದ ಬದುಕುವ ಎಲ್ಲ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಹೋರಾಟವಾಗಿತ್ತು. ನಾವು ಸುಮ್ಮನಾಗಿದ್ದರೆ ಈ ಇನ್ಸ್ಪೆಕ್ಟರ್ ನಾಳೆ ಬೇರೆಯವರ ಜೊತೆಗೂ ಇದೇ ರೀತಿ ಮಾಡುತ್ತಿದ್ದನು. ಇನ್ಸ್ಪೆಕ್ಟರ್ ರಾಘವ್ನನ್ನು ಸಸ್ಪೆಂಡ್ ಮಾಡಿದ ನಂತರ ಇಲಾಖೆಯ ತನಿಖೆ ಆರಂಭವಾಯಿತು. ಅರ್ಪಿತಾ ಎಲ್ಲ ಸಾಕ್ಷಿ ಮತ್ತು ಆಧಾರಗಳನ್ನು ಹಾಜರುಪಡಿಸಿದಳು. ಅಂಗಡಿಯ ಮಾಲೀಕನು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದರು. ತನಿಖೆ ಸಮಿತಿಯು ರಾಘವ್ ಕರ್ತವ್ಯ ಸಮಯದಲ್ಲಿ ವೇಗವಾಗಿ ಬೈಕ್ ಚಲಾಯಿಸಿ ನಾಗರಿಕರ ಜೀವನಕ್ಕೆ ಅಪಾಯ ತಂದೊಡ್ಡಿದ್ದನು. ಕ್ಷಮೆ ಕೇಳುವ ಬದಲು ಕಪಾಳ ಮೋಕ್ಷ ಮಾಡಿ ಅನುಚಿತವಾಗಿ ವರ್ತಿಸಿದ್ದನು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಗೆ ಅವಮಾನ ಮಾಡಿದ್ದನು ಎಂದು ತೀರ್ಮಾನಿಸಿತು. ಈ ಮೂರು ಅಂಶಗಳನ್ನು ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 323 ಹಲ್ಲೆ, 354 ಮಹಿಳೆಯ ಘನತೆಗೆ ಧಕ್ಕೆ ಮತ್ತು 506 ಬೆದರಿಕೆ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಯಿತು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಮಾಧ್ಯಮಗಳು ಪ್ರತಿದಿನ ಈ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದವು. ಜನರು ಅರ್ಪಿತಳ ಧೈರ್ಯವನ್ನು ಶ್ಲಾಘಿಸುತ್ತಿದ್ದರು. ಹಲವಾರು ವಾರಗಳ ವಿಚಾರಣೆಯ ನಂತರ ನ್ಯಾಯಾಲಯವು ಇನ್ಸ್ಪೆಕ್ಟರ್ ರಾಘವ್ನನ್ನು ದೋಷಿ ಎಂದು ತೀರ್ಪು ನೀಡಿತು. ತೀರ್ಪು ಪ್ರಕಟಿಸುತ್ತಾ, ನ್ಯಾಯಾಧೀಶರು, ಕಾನೂನು ಪಾಲಕರು ಮೊದಲು ತಾವೇ ಕಾನೂನನ್ನು ಪಾಲಿಸಬೇಕು, ಆದರೆ ಇನ್ಸ್ಪೆಕ್ಟರ್ ರಾಘವ್ ತನ್ನ ಘನತೆಯನ್ನು ಕಳೆದುಕೊಂಡಿದ್ದಾನೆ. ಈ ಘಟನೆ ಕೇವಲ ಒಬ್ಬ ಹುಡುಗಿಯ ಅವಮಾನವಲ್ಲ, ಇದು ಇಡೀ ಪೊಲೀಸ್ ಸಮವಸ್ತ್ರಕ್ಕೆ ಮಾಡಿದ ಅವಮಾನ.
ಆದ್ದರಿಂದ ನ್ಯಾಯಾಲಯವು ಅವನಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಸರ್ಕಾರಿ ಹುದ್ದೆಯಿಂದ ವಜಾಗೊಳಿಸುವಂತೆ ಆದೇಶ ನೀಡಿತು. ಈ ತೀರ್ಪನ್ನು ಕೇಳಿ ಇಡೀ ನ್ಯಾಯಾಲಯದ ಕೊಠಡಿ ಹರ್ಷೋದ್ಗಾರದಿಂದ ಮೊಳಗಿತು. ಪತ್ರಕರ್ತರು ತಕ್ಷಣ ಈ ಸುದ್ದಿಯನ್ನು ಎಲ್ಲೆಡೆ ಹರಡಿದರು. ಅರ್ಪಿತಳ ಧೈರ್ಯಕ್ಕಾಗಿ ಜಿಲ್ಲಾಡಳಿತವು ಅವಳನ್ನು ಸನ್ಮಾನಿಸಿತು. ಸಮಾರಂಭದಲ್ಲಿ ಮಾತನಾಡಿದ ಡಿಎಂ, ನ್ಯಾಯ ಪಡೆಯಲು ಧೈರ್ಯ ಮತ್ತು ತಾಳ್ಮೆ ಬೇಕು ಎಂಬುದನ್ನು ಕ್ಯಾಪ್ಟನ್ ಅರ್ಪಿತಾ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂದು ಅವಳಿಂದಾಗಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿದೆ ಎಂದರು. ನೆರೆದಿದ್ದ ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಅರ್ಪಿತಳಿಗೆ ಸನ್ಮಾನ ಮಾಡುವಾಗ ಅವಳ ತಂಗಿ ಅನಿಕಾ ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಟ್ಟಿದ್ದಳು. ಫ್ರೆಂಡ್ಸ್, ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ತುಂಬಾ ಮುಖ್ಯ. ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯ ಪಡೆಯುವ ಹಕ್ಕಿದೆ ಮತ್ತು ನಾವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟರೆ ಅಪರಾಧಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸಬಹುದು. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ಫ್ರೆಂಡ್ಸ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.